ಮೇಡಮ್ ನಮಸ್ಕಾರ. ನಮಸ್ತೆ. ಗುಂಡ್ಲುಪೇಟೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಾಯಕ ಜನಾಂಗದ ಹಿರಿಯ ಮುಖಂಡರು ಹಾಗೂ ಯಜಮಾನರುಗಳು ಹಾಗೂ ಸ್ನೇಹಿತರು ಹಾಗೂ ಎಲ್ಲ ಯುವ ಶಕ್ತಿಗಳು ಕೂಡ ಅತ್ಯಂತ ಸಂಭ್ರಮದಿಂದ ಅತ್ಯಂತ ಉತ್ಸುಕತೆಯಿಂದ ಸಡಗರದಿಂದ ಈ ಶ್ರೀ ಪಟ್ಟಲದ ಅಮ್ಮನ ಅವರ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ತಾಯಿಯ ಒಂದು ಮಹಿಮೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್? ಸರ್, ಈ ತಾಯಿ ಮಹಿಮೆಯ ಬಗ್ಗೆ ಅಂದರೆ 38 ವರ್ಷ ಆಯಿತು ನಾನು ಈ ಗ್ರಾಮಕ್ಕೆ ಮದುವೆಯಾಗಿ ಬಂದು. ನಗರ ಜಿಲ್ಲೆಯಿಂದ ನಾನು ಕೊಳ್ಳೇಗಾಲದಿಂದ ಇಲ್ಲಿಗೆ ಮದುವೆಯಾಗಿ ಬಂದು 38 ವರ್ಷ ಆಯಿತು. ಆದರೆ ಪ್ರತಿ ವರ್ಷ ಹಬ್ಬ ಮಾಡ್ತಾಯಿದ್ರು. ಆ ವೈಭೋಗನೇ ಬೇರೆ. ಮತ್ತು ಗ್ಯಾಪಲ್ಲಿ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆಯಿತು. ಮತ್ತು ಈ ವರ್ಷ ತುಂಬ ಅದ್ಧೂರಿಯಿಂದ ಚೆನ್ನಾಗಿ ಆರಂಭಿಸಿ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ತುಂಬ ಕನ್ಸಲ್ಟು ಮನಸ್ಸಿಂದ ತುಂಬ ಅಭಿವೃದ್ಧಿಯಿಂದ ಮಾಡಬೇಕು ಅಂತ ತುಂಬ ಯುವಕರು ಮತ್ತು ಮಹಿಳೆಯರು ಎಲ್ಲ ಆಸೆಪಟ್ಟರು. ಆದರೆ ಸ್ವಲ್ಪ ಮಳೆಯಿಂದ ಸ್ವಲ್ಪ ಅಡಚಣೆ ಆದರೂ ತುಂಬ ಸತ್ತುವಂತೆ ತಾಯಿ ಅಂದರೆ ಪಟ್ಲದಮ್ಮ. ಅವ್ರನ್ನ ನಂಬಿ ಏನೇ ಹೋಗಿ ಏನೇ ಬೇಡಿದ್ರು ಹಾಗೇ ಆಯ್ತದ. ನಮ್ಮಲ್ಲಿ ನಂಬಿಕೆ ಭರವಸೆ ಐತೆ. ನೀವು ಹೋಗಿ ಆ ತಾಯಿನ ತುಂಬ ನಂಬಿಕೆ ಭರವಸೆಯಿಂದ ನೀವು ಕೇಳಿ, ನಿಮ್ಮ ಕಾರ್ಯ ಏನೇ ಆದರೂ ಜಯಿಸುತ್ತಾ. ಆದ್ರೆ ಆ ಪಟ್ಲದಮ್ಮನವರ ಮಹಿಮೆ ಏನು ಅಂದ್ರೆ ತುಂಬ 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 ಅದ್ಧೂರಿಯಿಂದ ನಂಬಿಕೆ ಇಟ್ಟು, ಸ್ವಂತ ನಂಬಿಕೆ ಇಟ್ಟು ಹೋಗಿ ಅವ್ರನ್ನ ಕೇಳಿದ್ರೆ ಆ ಕಾರ್ಯ ಹಾಗೇ ಆಯ್ತದ ಅಂತ ಭರವಸೆ ನಾ ಕೊಡ್ತೀನಿ. ಮೇಡಮ್, ಇನ್ನೊಂದು, ಈಗ ತಾವು ಈಗ 38 ವರ್ಷ ಈಗ ಗುಂಡ್ಲುಪೇಟೆಗೆ ಮದುವಾಗಿ ಅಂತ ಹೇಳಿದ್ರೆ, ಹಾಗೆ ಈ ತಾಯಿಯ ಒಂದು ಪವಾಡದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಪವಾಡ ನಡೆದಿದೆಯಾ? ಹೌದು, ನಾ ತುಂಬ ಕಷ್ಟಪಟ್ಟು ತುಂಬ ಕಷ್ಟದಲ್ಲಿದ್ದಾಗ ಆ ತಾಯಿ ಹಿಂಭಾಗದಲ್ಲಿರೋ ಹೋಗಿ ಆ ತಾಯಿ ಮರದ ಒಂದು ಕುಳಿತಿರೋ ತಾಯಿಗೆ ಹೋಗಿ ನನ್ನ ಕಣ್ಣೀರನ್ನು ಹೇಳ್ಕೊಂಡಾಗ ನನಗೆ ಏನೇನು ಕಾರ್ಯ ಆಗಬೇಕೋ ಅದೆಲ್ಲ ಪ್ರತಿಯೊಂದು ಕಾರ್ಯ. ಆದರೆ ನಾನು ಒಂಟಿಯಾಗಿ ನಿಂತು ನಾನು ಎಲ್ಲನೂ ಜಯಿಸ್ಕೊಂಡು ಬಂದಿದ್ದೀನಿ. ಇನ್ನು ಒಂದೇ ಒಂದು ಕಾರ್ಯ ಅದ, ಆ ಕಾರ್ಯನ ಜಯಿಸ್ಕೊಟ್ಟೇ ಕೊಡ್ತಾಳಂತ ನಂಬಿಕೆ ಭರವಸೆ ಇಟ್ಕೊಂಡಿದ್ದೀನಿ. ಆದರೆ ನನಗೆ ನಂಬಿಕೆ ಆಯ್ತಾ, ನೀವು ಹೋಗಿ ನಂಬಿ ನಿಮ್ಮ ಕಾರ್ಯ ಆದ್ರೆ ನನಗೆ ತಿಳಿಸಿ. ಸರಿ ಮೇಡಮ್, ತುಂಬ ತುಂಬ ಧನ್ಯವಾದಗಳು. ಈ ತಾಯಿಯ ಒಂದು ಪವಾಡದ ಬಗ್ಗೆ ತಮ್ಮ ಅದ್ಭುತವಾದ ಮಾತುಗಳನ್ನ ಆಡಿದ್ರಿ. ಹಾಗಾಗಿ ತಮಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ಮೇಡಮ್, ನೀವು ತಮ್ಮ ಹೆಸರು? ಅಮರಾವತಿ ಅಂತ. ಊರು? ನಾನು ಗುಂಡ್ಲುಪೇಟೆ ಊರು, ಮತ್ತು ನನ್ನ ತವರೂರು ಕೊಳ್ಳೇಗಾಲ, ಈ ನಗರ ಜಿಲ್ಲೆ. ಸರಿನಾ? ಸುಣ್ಣದಕೇರಿ ನಾಯಕರು ಬೀದಿ 11ನೇ ವಾರ್ಡು, ಅಮರಾವತಿ ಅಂತ. ನೀವು ಇಷ್ಟೊತ್ತು ನನಗೆ ಮೈಕ್ ಕೊಟ್ಟು ನೀವು ಮಾತಾಡೋದಕ್ಕೆ ನಿಮಗೂ ನಾನು ಧನ್ಯವಾದಗಳು. ನಮಸ್ಕಾರ.